ದೇವರ ನಾಮಕ್ಕೆ ಮಹಿಮೆ ಬರಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ನ್ಯಾಮತಿ 23:20 ವಚನ ಹೇಳುತ್ತೆ, ಕುಡುಕರಲ್ಲಿಯೋ ಅತಿ ಮಾಂಸ ಭಕ್ಷಕರಲ್ಲಿಯೋ ಸೇರದಿರು. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವನು. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಕುಡುಕರ ಸಂಗಡ ಸೇರಬೇಡ. ಅತಿ ಮಾಂಸ ಭಕ್ಷಕರ ಸಂಗಡ ಸೇರಬೇಡ. ಈ ಕುಡುಕನು, ಈ ಮಾಂಸ ಭಕ್ಷಕನು ಎಂತ ಗತಿಗೆ ಬರ್ತಾರಂತೆ? ದುರ್ಗತಿಗೆ ಬರುವರು. ಇವತ್ತು ಲೋಕದಲ್ಲಿ ಎಲ್ಲಿ ನೋಡಿದ್ರು, ಜನರ ಮಧ್ಯೆ ಎಲ್ಲಿ ನೋಡಿದ್ರು ಕುಡಿಯೋದು, ಎಲ್ಲಿ ನೋಡಿದ್ರು ನೋಡ್ರಿ ಅನೇಕ ಎಲ್ಲ ಕಡೆ ನೋಡೋಗಿ ಇವತ್ತು ಗಂಡಸರು ಹೆಚ್ಚಾಗಿ ಕುಡಿತಾನೆ ಇರ್ತಾರೆ. ಆದ್ರೆ ಇವತ್ತು ಎಲ್ಲಿ ನೋಡಿದ್ರು ಲೇಡೀಸ್ ಕೂಡ ಏನ್ ಮಾಡ್ತಾರೆ, ತುಂಬಾ ಜನ ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ವಯಸ್ಸು ಹೆಣ್ಮಕ್ಳು ಸಹ ಎಲ್ಲಿ ನೋಡಿದ್ರು ಕಾಲೇಜ್ಗೆ ಹೋಗೋರೇನೆ, ತುಂಬಾ ಚೆನ್ನಾಗಿ ಒಳ್ಳೆ ಎಜುಕೇಶನ್ ಇರೋರೇನೆ ನೋಡಿದ್ರೆ ಅನೇಕ ಇದೀವಿ. ಹಾಲೆಲೂಯ. ನೋಡುವಾಗ ಎಲ್ಲ ಕಡೆಗಳಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಕುಡುಕರು ಹೆಚ್ಚಾಗಿ ಗಂಡಸರುಗಳಲ್ಲಿ, ಹೆಂಗಸರುಗಳಲ್ಲಿ, ಯೌವನದ ಮಕ್ಕಳಲ್ಲಿ, ವಯಸ್ಸಾದವರಲ್ಲಿ, ಕುಟುಂಬಗಳಲ್ಲಿ ಎಲ್ಲಿ ನೋಡಿದ್ರು ಹೆಚ್ಚಾಗಿ ಇವತ್ತು ಕುಡಿಯೋದನ್ನ ನಾವು ನೋಡ್ತೀವಿ. ಹಾಲೆಲೂಯ. ದೇವ್ರ ವಾಕ್ಯ ಹೇಳುತ್ತೆ, ಕುಡುಕರ ಸಂಗಡ ನೀನು ಸೇರಬೇಡ. ಮತ್ತೆ ಎಲ್ಲಿ ನೋಡಿದ್ರು ಮಾಂಸ ಆಹಾರ. ದೇವ್ರ ವಾಕ್ಯ ಹೇಳುತ್ತೆ, ಅತಿ ಮಾಂಸ ಭೋಜಕರ ಸಂಗಡ ಸೇರಬೇಡ. ಎಲ್ಲಿ ನೋಡಿದ್ರು ಮಾಂಸ, ಯಾವಾಗ ನೋಡಿದ್ರು ಕುಡಿಯೋದು, ತಿನ್ನೋದು, ಎಲ್ಲಿ ನೋಡಿದ್ರು ನೋಡ್ರಿ ಬರೀ ಮಾಂಸ ಆಹಾರ ಪದಾರ್ಥಗಳು, ಡ್ರಿಂಕ್ಸ್ ಮಾಡೋದು ಹೆಚ್ಚಾಗಿ. 24 ಗಂಟೆ ನೋಡಿದ್ರೆ ಎಲ್ಲಿ ನೋಡಿದ್ರು ಜನ ಕುಡಿತಾ ಇರ್ತಾರೆ, ತಿಂತಾನೆ ಇರ್ತಾರೆ. ಅದು ಏನು ತಿಂತಾರಂತೆ? ಮಾಂಸ ಭೋಜಕರು. ಅತಿ ಮಾಂಸ ಭಕ್ಷಕರಲ್ಲಿ ಸೇರಬೇಡ. ಯಾಕಂದ್ರೆ ಅವ್ರಿಗೆ ಬಂದು ಒಂದು ಕುಟುಂಬ, ನಮ್ಮ ಜೀವನ, ಸಂಸಾರ, ನಾವು ಜನಗಳ ಮುಂದೆ ಗೌರವದಿಂದ ಬದುಕಬೇಕು, ಮಾನದಿಂದ ಗೌರವದಿಂದ ಜೀವಿಸ್ಬೇಕು ಅನ್ನೋದು ಆ ಒಂದು ಮನಸ್ಥಿತಿನೇ ಹೋಗ್ಬಿಟ್ಟಿರುತ್ತೆ ಅನೇಕರಿಗೆ. ಆದ್ರೆ ನೋಡಿದ್ರೆ ಯಾವಾಗಲೂ ಕುಡುಕ್ತನಗಳಿಗೆ ಅಡಿಟ್ ಆಗಿರ್ತಾರೆ. ಯಾವಾಗಲೂ ಮಾಂಸ ಭಕ್ಷಕರುಗಳು ಹೆಚ್ಚಾಗಿ ಏನ್ ಮಾಡ್ತಾ ಇರ್ತಾರೆ, ಮಾಂಸಾಹಾರಗಳನ್ನ ಸೇವಿಸ್ತಾನೆ ಇರ್ತಾರೆ. ಈಗ ಮಾಡುವಾಗ ನೋಡೋದು ಅನೇಕರುಗಳಲ್ಲಿ ವ್ಯಾಧಿಗಳು ಉಂಟಾಗುತ್ತೆ. ಅನೇಕರಿಗೆ ಲಿವರ್ ಸಮಸ್ಯೆ ಇರುತ್ತೆ, ಕಿಡ್ನಿ ಸಮಸ್ಯೆ ಇರುತ್ತೆ, ಹಾರ್ಟ್ ಸಮಸ್ಯೆ ಇರುತ್ತೆ ಅಲ್ವಾ. ಅವ್ರ ಶರೀರದಲ್ಲಿ ನೋಡೋಕೆ ಅನೇಕ ರೀತಿಯಾದ ಒಂದೊಂದು ಸಮಸ್ಯೆ, ರೋಗದ ಕಾರ್ಯಗಳನ್ನ ನಾವು ನೋಡ್ತಾ ಇರ್ತೀವಿ. ಅನೇಕರು ಏನ್ ಮಾಡ್ತಾರೆ, ಈ ರೀತಿಯಾಗಿ ಆಸ್ಪತ್ರೆಗಳಲ್ಲಿ ನೋಡುವಾಗೆ ಯಾಕೆ ಈ ಥರ ಆಯ್ತಂದ್ರೆ ನೋಡಿದ್ರೆ ತಿನ್ನೋ ಆಹಾರಗಳಿಂದ ಹೆಚ್ಚಾಗಿ ಜನರಿಗೆ ಇವತ್ತು ರೋಗಗಳು ಸಹ ಉಂಟಾಗ್ತಾ ಇದ್ದಾವೆ. ದೇವ್ರ ವಾಕ್ಯನ ಯಾಕಂದ್ರೆ, ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರುಗಳಲ್ಲಿ ಸೇರದಿರು, ಅವರಿಬ್ರು ದುರ್ಗತಿಗೆ ಬರುತ್ತಾರೆ ಎಂದು ಬರೆಯಲ್ಪಟ್ಟಿದೆ. ಹೌದು, ಕುಡಿಯೋದು ದೇಹಕ್ಕೆ ಒಳ್ಳೇದಲ್ಲ. ಕುಡಿಯೋದನ್ನ ಬಿಡ್ಬೇಕು. ನಾವು ಕುಡಿಯೋದನ್ನ ಬಿಡ್ಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಕುಡುಕರು ದೇವರ ರಾಜ್ಯದಲ್ಲಿ ಹೋಗಿ ಸೇರೋದಿಲ್ಲ. ಕುಡುಕರು ನಿತ್ಯ ನರಕಕ್ಕೆ ಹೋಗ್ತಾರೆ ಎಂದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಅತಿ ಮಾಂಸ ಭೋಜಕರು ಅವ್ರು ಏನ್ ಮಾಡ್ತಾರೆ ಗೊತ್ತಾ, ತಿಂದು ಮೈಗಳನ್ನ ಬೆಳೆಸ್ಕೊಂಡು ಅವರು ಕೆಲಸಗಳಿಗೆ ಹೋಗೋದಿಲ್ಲ, ಸಂಪಾದನೆಗಳು ಮಾಡೋದಿಲ್ಲ, ತಂದೆ ತಾಯಿಗಳನ್ನ ಬೆದರಿಸ್ಕೊಂಡು, ಒಂದ್ ವೇಳೆ ಹೆಂಡತಿನ ಬೆದರಿಸ್ಕೊಂಡು ಅಲ್ವಾ, ಇರೋರ ಹತ್ರ ಎಲ್ಲ ಕಿತ್ತು ತಿನ್ಕೊಂಡು ಈ ರೀತಿಯಾಗಿ ಸೋಂಬೇರಿಗಳಾಗಿ ದುಡಿಯೋಕೆ ಹೋಗದೆ ಮೈಗಳನ್ನ ಬೆಳೆಸ್ಕೊಂಡು ಏನ್ ಮಾಡ್ತಾರೆ, ಈ ರೀತಿಯಾದ ಸ್ಥಿತಿಗತಿಗಳಲ್ಲಿ ಅವ್ರು ಇರ್ತಾರೆ. ನೋಡುವಾಗ ಲಾಸ್ಟ್ಗೆ ಅವ್ರಿಗೆ ಏನಾದ್ರು ಒಂದು ಕಷ್ಟಗಳು ಬರುವಾಗ, ಏನಾದ್ರು ಒಂದು ಸಮಸ್ಯೆಗಳು ಬರುವಾಗ ಅವ್ರ ಕೈನಲ್ಲಿ ದುಡ್ಡು ಇರೋದಿಲ್ಲ. 4 ಜನ ಅವ್ರಿಗೆ ಸಹಾಯ ಮಾಡೋಕೆ ಯಾರು ಅವ್ರಿಗೆ ಮುಂದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ವರ್ತಿಸ್ತಾರೆ, ಆ ರೀತಿಯಾಗಿ ಅವ್ರು ಜೀವಿಸ್ತಾರೆ. ಆ ರೀತಿಯಾಗಿ ದೇವರು ವಾಕ್ಯ ಹೇಳುತ್ತೆ, ಅವರ ಸಂಗಡ ನೀನು ಸೇರಬೇಡ. ಆ ಕುಡುಕನು ಮತ್ತೆ ಹೊಟ್ಟೆ ಬಾಕನು ದುರ್ಗತಿಗೆ ಬರ್ತಾರೆ. ಲಾಸ್ಟ್ ಇರೋದೆಲ್ಲ ಮಾರ್ಕೊಳ್ಬೇಕಾಗುತ್ತೆ. ಇವರು ನೋಡುವಾಗ ಕೈನಲ್ಲಿರೋ ದುಡ್ಡುಗಳನ್ನ ಕಳ್ಕೊಳ್ತಾರೆ, ಅದ್ರಿಗಾಗಿ ಮನೆ ಮಠಗಳನ್ನ ಮಾರ್ಕೊಳ್ತಾರೆ, ಅದ್ರಿಂದ ಒಡವೆ ವಸ್ತುಗಳೆಲ್ಲ ಮಾರಾಟ ಮಾಡ್ತಾರೆ. ಲಾಸ್ಟ್ಗೆ ಎಲ್ಲ ಮಾರ್ಕೊಂಡು ಬರೀ ಗೈಯಾಗಿ ಎಂತ ಗತಿಗೆ ಬರ್ತಾರೆ ಅಂತ ವಾಕ್ಯ ಹೇಳುತ್ತೆ, ದುರ್ಗತಿಗೆ ಬರುತ್ತಾರೆ. ಆನಂತರ ಇಡೀ ದೇಹದಲ್ಲಿರೋ ಪಾರ್ಟ್ಸ್ ಗಳೆಲ್ಲ ಏನಾಗುತ್ತೆ, ಲಾಸ್ಟ್ಗೆ ಪ್ರಾಬ್ಲಮ್ ಆಗಿ ಹೋಗಿ ಆಸ್ಪತ್ರೆಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಮಲಗಿರುವಾಗೆ ಕೈನಲ್ಲಿ ದುಡ್ಡು ಇರಲ್ಲ, 4 ಜನ ಸಹಾಯ ಮಾಡೋಕ್ಕೂ ಬರಲ್ಲ. ಲಾಸ್ಟ್ ಏನಾಗುತ್ತೆ ಅಂದ್ರೆ ಅವ್ರ ಜೀವನ ಕಳ್ಕೊಳ್ಬೇಕಾಗುತ್ತೆ. ನೋಡಿದ್ರೆ ಇಲ್ಲಿ ಅವ್ರು ಈ ರೀತಿಯಾಗಿ ಜೀವಿಸಿ ಅವ್ರ ಮರಣ ಹೊಂದಿದ್ರೆ ಅವ್ರ ಆತ್ಮ ಎಲ್ಲೋಗುತ್ತೆ, ನಿತ್ಯ ನರಕ ರಾಜ್ಯಕ್ಕೆ ಹೋಗ್ಬಿಡುತ್ತೆ. ಆ ನರಕದಲ್ಲಿ ಹೋಗಿ ಕಡಿಯುವ ಹುಳ, ಸುಡುವ ಬೆಂಕಿ, ಅದರಲ್ಲಿ ಭಯಂಕರವಾಗಿ ಘೋರವಾಗಿ
ಇಲ್ಲಿ ಮಾಡಿರೋ ಪಾಪಗಳಿಗೆ, ತಪ್ಪುಗಳಿಗೆ, ಮೋಸಗಳಿಗೆ, ಅನ್ಯಾಯಗಳಿಗೆ ಆ ನಿತ್ಯ ನರಕದಲ್ಲಿ ಹೋಗಿ ಅವರುಗಳು ಕಷ್ಟಪಟ್ಟು ವೇದನೆ ಪಡಬೇಕಾಗುತ್ತೆ. ಹಾಗಾಗಿ ಕುಡುಕರೆಲ್ಲ ಏನ್ ಮಾಡ್ಬೇಕು, ಕುಡಿಯೋದನ್ನ ಬಿಟ್ಟು ದೇವ್ರ ಕಡೆ ತಿರ್ಕೊಳ್ಬೇಕು. ಅತಿ ಮಾಂಸ ಭಕ್ಷಕರು ಏನ್ ಮಾಡ್ಬೇಕು, ಆಹಾರ ಪದಾರ್ಥ ಸೇವಿಸೋದನ್ನ ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಮತ್ತೆ ಈ ರೀತಿಯಾಗಿ ಸೋಂಬೇರಿಗಳಾಗಿ ನೀವು ದುಡಿಮೆ ಮಾಡಿದ್ರೆ ಇರೋದನ್ನೆಲ್ಲ ಕಳ್ಕೊಂಡು ಮತ್ತೊಬ್ಬರಿಗೆ ನೀವು ಅಲ್ವಾ ಒಂದು ತಲೆನೋವಾಗಿ ತೊಂದರೆಗಳನ್ನ ಕೊಟ್ಕೊಂಡು ನೀವು ಇರುವುದಾದ್ರೆ ಅದು ಒಂದು ಮೋಸ, ಒಂದು ಪಾಪವಾಗಿರುತ್ತೆ. ಆ ರೀತಿ ಮಾಡೋದು ಬಹಳ ತಪ್ಪಾಗಿರುತ್ತೆ. ಅವುಗಳೆಲ್ಲವನ್ನು ಬಿಟ್ಟು ಏನ್ ಮಾಡ್ಬೇಕು, ನೀವು ದೇವರ ಕಡೆ ತಿರುಗಿಕೊಳ್ಳಬೇಕು. ಆಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಹಾಗೆ ನಿಮ್ಮನ್ನ ದೇವರು ಕ್ಷಮಿಸ್ತಾರೆ. ಆ ಕಾರ್ಯಗಳಿಂದ ನಿಮ್ಮನ್ನ ಬಿಡಿಸಿ ರಕ್ಷಿಸಲು ಶಕ್ತನಾಗಿರ್ತಾನೆ. ಮತ್ತೆ ನಿದ್ರಾ ಶಕ್ತಿಯು ಅರಕು ಬಟ್ಟೆಗಳನ್ನ ಒದ್ದಿಸುವನು. ಜನ ನೋಡ್ರಿ ಹೆಚ್ಚಾಗಿ ಏನ್ ಮಾಡ್ತಾರೆ, ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ, ಹಗಲಲ್ಲಿ ನೋಡಿದ್ರೆ ನಿದ್ದೆ ಮಾಡ್ತಾರೆ, ಕೆಲಸಗಳಿಗೆ ಹೋಗಲ್ಲ, ಸಂಪಾದನೆಗಳು ಮಾಡಲ್ಲ, ಒಂದು ಮನೆ ಜವಾಬ್ದಾರಿ ಇರಲ್ಲ, ಒಂದು ತಂದೆ ತಾಯಿಗಳನ್ನ ಸಾಕಲ್ಲ, ಒಂದು ಅಕ್ಕ ತಂಗಿಗಳಿಗೆ ಸಹಾಯ ಮಾಡಲ್ಲ, ಹೆಂಡತಿ ಮಕ್ಕಳನ್ನ ನೋಡಲ್ಲ. ಈ ರೀತಿಯಾಗಿ ಏನ್ ಮಾಡ್ತಾರೆ, ತಿಂತಾರೆ, ಕುಡಿತಾರೆ. ಮತ್ತೆ ಯಾವಾಗ ನೋಡಿ 24 ಗಂಟೆ ಅನೇಕರು ನಿದ್ರೆಗಳಲ್ಲಿ ಇರ್ತಾರೆ. ಈ ನಿದ್ರೆ ಆಸಕ್ತಿ ಉಳ್ಳವ್ರು ಏನ್ ಮಾಡ್ತಾರಂತೆ, ಅವ್ರಿಗೆ ಲಾಸ್ಟ್ಗೆ ಅರುಕು ಬಟ್ಟೆ ಅಂದ್ರೆ ಹಾಕೊಳಕ್ ಸಹ ಬಟ್ಟೆಗಳು ಇರಲ್ಲ. ಯಾಕಂದ್ರೆ ನಿದ್ರೆ ಮಾಡ್ಕೊಂಡಿದ್ರೆ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಹಣ ಬರಲ್ಲ, ಹಣ ಇಲ್ಲಾಂದ್ರೆ ಅವರು ಒಡವೆ ಹೆಂಗ್ ತಗೊಳ್ತಾರೆ, ಬಟ್ಟೆ ಹೆಂಗ್ ತಗೊಳ್ತಾರೆ, ಮನೆ ಮೇಂಟೈನ್ ಹೆಂಗ್ ಮಾಡ್ತಾರೆ, ಅವ್ರ ಖರ್ಚಿಗೆ ಏನಿರುತ್ತೆ, ಏನೂ ಇರಲ್ಲ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ನಿದ್ರಾಶಕ್ತಿಯು ಅರುಕು ಬಟ್ಟೆನ ಒದ್ದಿಸುವುದು. ಇದೆಲ್ಲ ಪಾಪ, ಇದೆಲ್ಲ ಬಲಹೀನ ಕಾರ್ಯಗಳು, ಇದೆಲ್ಲ ಬಿಡ್ಬೇಕು. ಕುಡಿಯೋದನ್ನ ಬಿಡಬೇಕು, ಅತಿ ಮಾಂಸ ಭೋಜಕರ ಕಾರ್ಯಗಳನ್ನ ಬಿಡಬೇಕು. ಯಾವಾಗಲೂ ನೋಡು ತಿನ್ನೋದು ಕುಡಿಯೋದು, ಅನೇಕರು ಬಾರ್ಗಳಲ್ಲಿ, ಲಾರ್ಜು, ಕ್ಲಬ್, ಪಬ್ಗಳಲ್ಲಿ, ಯಾವ ಹೋಟೆಲ್ಗಳಲ್ಲಿ ನೋಡಿದ್ರು, ಎಲ್ಲಿ ನೋಡಿದ್ರು ಜನ ಏನ್ ಮಾಡ್ತಾರೆ ಗೊತ್ತಾ, ತಿಂದು ಕುಡಿದು ಮೈಗಳನ್ನ ಬೆಳೆಸ್ಕೊಂಡು ದೊಡ್ಡ ದೊಡ್ಡ ರೋಗಗಳನ್ನ ಬರ ಮಾಡಿಕೊಂಡು ಲಾಸ್ಟ್ಗೆ ಕೈಯಲ್ಲಿರೋದನ್ನ ಕಳ್ಕೊಂಡು ಜನರ ಮುಂದೆ ಅವಮಾನಗಳು ಪಟ್ಟು ಆಮೇಲೆ ಹಾಸಿಗೆ ಹಿಡಿದು ಮತ್ತೆ ಲಾಸ್ಟ್ ಅವರು ಸತ್ತೋಗ್ತಾರೆ. ಈ ರೀತಿಯಾಗಿ ಬೇಕಾ ಜೀವನ ನಿಮಗೆ? ಇಂಥ ಜೀವನ ನಾವು ಬದುಕೋದು ಒಳ್ಳೇದಲ್ಲ. ಇವುಗಳೆಲ್ಲ ಬಿಟ್ಬಿಡಿ. ಇವುಗಳೆಲ್ಲ ಬಿಟ್ಟು ಸರ್ವಶಕ್ತನಾಗಿರುವಂತ ಯೇಸು ಸ್ವಾಮಿ ಮೇಲೆ ನೀವು ನಂಬಿಕೆ ಇಡ್ರಿ. ಆ ಬೈಬಲ್ನ ತಗೊಂಡು ಓದ್ರಿ, ಸಭೆಗಳು ಚರ್ಚ್ಗಳಿಗೆ ಹೊರಡ್ರಿ. ಆಗ ನೋಡ್ರಿ, ಸಭೆಗಳಿಗೆ ಹೋಗುವಾಗ ಆ ಕುಡಿಯೋ ಅಭ್ಯಾಸ ನಿಮ್ಮನ್ನ ಬಿಟ್ಟು ಹೋಗುತ್ತೆ. ಈ ಮಾಂಸಾಹಾರ ಪದಾರ್ಥಗಳು, ಅದರಲ್ಲಿರೋ ಮೋಹ, ಅದರಲ್ಲಿರುವಂತ ಎಲ್ಲಾ ರೀತಿ ಮನಸ್ಸು ಬಿಟ್ಟು ಹೋಗುತ್ತೆ. ಮತ್ತೆ ಸೋಂಬೇರಿತನಗಳು ಬಿಟ್ಟು ಹೋಗುತ್ತೆ. ಮತ್ತೊಬ್ಬರಿಗೆ ಮೋಸ, ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು, ಮತ್ತೊಬ್ಬರಿಗೆ ನಾವು ಒಂದು ತಲೆನೋವಾಗಿ ನಾವು ಬದುಕಬಾರ್ದಪ್ಪ ಅನ್ನೋದು ಕಾರ್ಯಗಳೆಲ್ಲ ಬಿಟ್ಟೋಗುತ್ತೆ. ಅದೆಲ್ಲ ಬಿಟ್ಟೋಗಿ ದೇವರು ನಿಮ್ಗೆ ಏನ್ ಮಾಡ್ತಾರೆ, ಒಳ್ಳೆ ಜ್ಞಾನ ಕೊಡ್ತಾರೆ, ದೇವ್ರು ಒಳ್ಳೆ ತಿಳುವಳಿಕೆ ಕೊಡ್ತಾರೆ, ಒಳ್ಳೆ ಬುದ್ಧಿ ದೇವ್ರು ಕೊಡ್ತಾರೆ. ಆ ರೀತಿಯಾಗಿ ನೀವು ಬದುಕುದಾದ್ರೆ ನಿಮಗೂ ಆರೋಗ್ಯ, ಆಶೀರ್ವಾದ, ನಿಮ್ಮ ಕುಟುಂಬಕ್ಕೂ ಒಂದು ದೊಡ್ಡ ಸಂತೋಷ, ಎಲ್ಲ ನೋಡುವಂತ ಜನರಿಗೂ ಒಂದು ಸಂತೋಷ ಆಗುತ್ತೆ, ಒಂದು ಖುಷಿ ಆಗುತ್ತೆ. ನೋಡ್ರಿ, ದೇವ್ರು ಕೇಳುತ್ತೆ, ಎತ್ತ ತಂದೆ ಮಾತಿಗೆ ಕಿವಿಗೋಡು, ಮುಪ್ಪಿನಲ್ಲಿ ತಾಯಿಯನ್ನ ಕೂಡ ಅಸಡೆ ಮಾಡಬೇಡ. ತಂದೆ ತಾಯಿಗಳ ಮಾತನ್ನ ಕೇಳಬೇಕು, ಅವ್ರನ್ನ ಅಸಡೆ ಮಾಡಬಾರ್ದು. ಅವರು ನಿಮ್ಗೆ ಮಾರ್ಗದರ್ಶನ ತೋರಿಸುವಂತ ಒಂದು ಒಳ್ಳೆ ಬುದ್ಧಿವಾದಗಳನ್ನ ಹೇಳಿ ನಿಮ್ಮನ್ನ ನಡೆಸಲು ನಿಮ್ಮ ತಂದೆ ತಾಯಿಗಳನ್ನ ದೇವರು ನಿಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಅವರ ಮಾತುಗಳನ್ನ ನೀವು ಕೇಳ್ರಿ, ಅವ್ರನ್ನ ಸನ್ಮಾನ ಮಾಡ್ರಿ, ಮತ್ತೆ ದೇವರಿಗೆ ಭಯ ಪಡ್ರಿ, ಒಳ್ಳೆ ಮಾರ್ಗದಲ್ಲಿ ನಡ್ಕೊಳ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಈ ವಾಕ್ಯ ಕೇಳಿಕೊಂಡಿರುವಂತ ಎಲ್ಲ ಪ್ರಿಯರೇ, ನಾನು ನಿಮಗಾಗಿ ಒಂದು ಪ್ರಾರ್ಥನೆ ಮಾಡ್ತೀನಿ. ದೇವರು ನಿಮ್ಮನ್ನ ಕ್ಷಮಿಸ್ಬೇಕು, ಆ ಎಲ್ಲ ಹೋಗಲಿಂದ ದೇವರು ನಿಮ್ಮನ್ನ ಬಿಡಿಸ್ಬೇಕು. ನೀವು ಸತ್ಯವಂತರಾಗಿ, ಭಕ್ತಿವಂತರಾಗಿ ನೀವು ದೇವರಲ್ಲಿ ಜೀವಿಸಬೇಕಾಗಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಕಣ್ಮುಚ್ಚು ಪ್ರಾರ್ಥಿಸೋಣ. ಯೇಸು ರಾಜ, ಈ ವಾಕ್ಯವನ್ನು ಕೇಳಿಕೊಂಡಿರುತ್ತೆ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಯಾರೆಲ್ಲ ಕುಡಿಯೋಕೆ ಬಿಡೋಕೆ ಆಗದಿರುವಂತ ಮಕ್ಳು ಇರ್ತಾರೋ ಎಲ್ಲ ಕುಡುತನಗಳಿಂದ ಬಿಡಿಸು ಸ್ವಾಮಿ. ಯಾರೆಲ್ಲ ಆಹಾರ ಪದಾರ್ಥಗಳಲ್ಲಿ ಹಗಲು ಇರು ತಿಂದು ಕುಡಿಯೋದ್ರಲ್ಲೇ ಜೀವನ ಕಳೀತಾ ಇರ್ತಾರೋ ಅವ್ರಿಗೆಲ್ಲರನ್ನ ನೀನ್ ಮುಟ್ಟಿ ಬಿಡುಗಡೆ ಮಾಡು ಸ್ವಾಮಿ. ಎಲ್ಲ ಸೋಂಬೇರಿತನಗಳಿಂದ ಬಿಡಿಸಪ್ಪ. ಯಾರಿಗೆ ಯಾವ ತೊಂದರೆಗಳನ್ನ ಕೊಡದಾಗೆ ದೇವರೇ ಅವ್ರಿಗೂ ಸಂತೋಷವಾಗಿ ಅಪ್ಪ ಒಳ್ಳೇದನ್ನೇ ಮಾಡ್ಬೇಕಪ್ಪ. ಕುಟುಂಬಗಳಿಗೆ ಒಂದು ಒಳ್ಳೆ
ಆಶೀರ್ವಾದವಾಗಿರ್ಬೇಕಪ್ಪ. ಅನೇಕರಿಗೆ ಗೌರವದಿಂದ ಬದುಕಿ ನಾವು ಒಂದು ಬಾಳ್ಬೇಕಾಗಿ ಸ್ವಾಮಿ, ಎಲ್ಲಾರ ಮೇಲೆ ನಿನ್ನ ಕರಗಳನ್ನು ಚಾಚಿ ಎಲ್ಲರನ್ನ ನೀನು ಮುಟ್ಟಿ ಆಶೀರ್ವದಿಸಿ, ನಿನ್ನ ಕರಗಳನ್ನು ಚಾಚಿ ಕತ್ತಲೆ ಜೀವಿತಗಳಿಂದ ಬಿಡುಗಡೆ ಕೊಡಪ್ಪ. ಪಾಪ ಬಂಧನಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಸೈತಾನ ಕರ್ರಗಳಿಂದ ಅವರುಗಳನ್ನು ಬಿಡಿಸಿ, ನೀನೇ ಸತ್ಯವಾದ ದೇವರೆಂದು ಎಲ್ಲರೂ ನಿನ್ನ ನಂಬಿ ರಕ್ಷಿಸಲ್ಪಡಲು ಎಲ್ಲರ ಮೇಲೆ ಮಾನಸಾಂತರಾತ್ಮ ಸುರಿಸಿ ಅಪ್ಪ, ನೀನು ರಕ್ಷಿಸಬೇಕಾಗಿ ಅವರುಗಳನ್ನು ಮನ್ನಿಸಿ, ಕ್ಷಮಿಸಿ, ಆಶೀರ್ವದಿಸಿ ರಕ್ಷಿಸಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಹಾಗೇ ಮಾಡಿ ಪ್ರಾರ್ಥನೆ ಕೇಳಿದಗಾಯ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.